ಈಗ ಮೊದಲೆರಡು ವಿಡಿಯೋದಲ್ಲಿ ಪಾಲನೆ ಮತ್ತು ಪೋಷಣೆಯಲ್ಲಿ ಆಗ್ತಿರೋ ತೊಂದರೆಗಳನ್ನು ಅದನ್ನು ಹೇಗೆ ನಾವು ಪರಿಹರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್, ಮಕ್ಕಳ ನರತಜ್ಞ, ಆಸ್ಟ್ರೋ CMI ಹಾಸ್ಪಿಟಲ್, ಹೆಬ್ಬಾಳ್, ಬ್ಯಾಂಗ್ಳೂರಿನಲ್ಲಿ. ಈಗ ಮೊದಲನೇದಾಗಿ ಒಂದು ಗಾದೆ ಇದೆ, ಕೋಣೆಯಲ್ಲಿ ಬೆಳೆದ ಮಗ ಕೊಳಿತಾನೆ, ಬೇಲಿಯಲ್ಲಿ ಬೆಳೆದ ಮಗ ಬೆಳಿತಾನೆ ಅಂತ. ಇದರ ಎಷ್ಟು ಅರ್ಥಪೂರ್ಣವಾಗಿದೆ ಅಂದರೆ, ಮಕ್ಕಳು ಇವತ್ತಿನ ದಿನ ಏನಾಗ್ತಿದೆ ಅಂದರೆ, ಬರೀ ಒಂದು ರೂಮಲ್ಲಿ ಕೂತ್ಕೊಂಡು TV ಮೊಬೈಲ್ ನೋಡಿಕೊಂಡು ಅದರಲ್ಲೇ ವಾಟ್ಸಾಪು SMS ಅಲ್ಲೇ ಅವರ ಜೀವನ ನಡೆಸ್ತಾ ಇದ್ದಾರೆ. ನೀವು ಅಪಾರ್ಟ್ಮೆಂಟಲ್ಲಿರಲಿ, ಗುಡಿಸ್ಲಲ್ಲಿರಲಿ, ಒಂದು ಏನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ, ಮಕ್ಕಳನ್ನ ಹೊರಗಡೆ ಬಿಡಬೇಕು, ಮಕ್ಕಳು ಬೇರೆಯವ್ರ ಜೊತೆ ಬೆರಿಬೇಕು. ಅಪಾರ್ಟ್ಮೆಂಟಲ್ಲಿದ್ದರೂ ಹೊರಗಡೆ ಹೋದಾಗ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದು, ಸಿಂಪಲ್ ವಿಷಯಗಳು, ಹಿಂದಿನ ಕಾಲದಲ್ಲಿ ಕೇಳಿದ್ರೆ ಊಟ ಆಯಿತಾ, ತಿಂಡಿ ಆಯಿತಾ, ಎಲ್ಲೋಗಿದ್ರಿ, ಇಷ್ಟು ದಿನ ಕಾಣಲಿಲ್ಲ, ಈ ಥರ ಒಂದು ಚರ್ಚೆ ಶುರು ಮಾಡಿದಾಗ ಒಂದರಿಂದ ಒಂದು ಮಾತು ಬೆಳೆಯುತ್ತೆ. ಮಾತಿಂದ ಒಂದು ಸಂಬಂಧಗಳು ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ವೈಯಕ್ತಿಕವಾದ ಒಂದು ವಿಶ್ವಾಸ ಮತ್ತು ಹೇಗೆ ಒಬ್ಬರ ಹತ್ರ ಮಾತಾಡೋದು, ನಡತೆ, ಇದನ್ನೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇದನ್ನೆಲ್ಲ ಕೋರ್ಸ್ಗಳು ಮಾಡಿ ತಿಳ್ಕೊಳೋದಕ್ಕಾಗಲ್ಲ. ಇದು ನಿಜ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇದ್ರೇ ಮಕ್ಕಳು ಬೆರೀತಾರೆ. ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಒಂದು ಸಾಮಾಜಿಕ ಕೌಶಲ್ಯತೆಗಳೇ ಇಲ್ಲ. ಹೇಗೆ ಒಬ್ಬರ ಹತ್ರ ಮಾತಾಡಬೇಕು ಅನ್ನೋದು ಇದಿಲ್ಲ. ಯಾರೊಬ್ಬರು ಇಲ್ಲ ಅಂದರೆ ಅವ್ರ ಹತ್ರ ಹೇಗೆ ವ್ಯವಹಾರ ಮಾಡೋದು, ಹೇಗೆ ಅವ್ರನ್ನ ನೆಗೋಷಿಯೇಷನ್ ಅಂದರೆ ಒಂದು ಅವ್ರನ್ನ ಒಪ್ಸೋದು ಹೇಗೆ. ಈಗ ಮಗು ಜೊತೆ ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು, ಯಾರೋ ಆಟ ಆಡಬೇಡ ಅಂತಾರೆ, ಅವ್ರಿಗೆ ಹೆಂಗೆ ಹೇಳೋದು, ಸ್ವಲ್ಪ ಒಂದು 10 ನಿಮಿಷ ಆಟ ಆಡಿ ಹೋಗ್ತೀವಿ ಆಂಟಿ ಅಂತ ಹಿಂದಿನ ಕಾಲದಲ್ಲಿ ನಾವು ಹೆಂಗೆ ಅವ್ರ ಹತ್ರ ಮಾತಾಡ್ತಿದ್ವಿ. ಈ ಬುದ್ಧಿಗಳೆಲ್ಲ ಇಲ್ಲವೇ ಇಲ್ಲ. ಬೇರೆ ಮಕ್ಕಳ ಜೊತೆ ಬೆರೆಯೋದ್ರ ಬಗ್ಗೆ ಅಂತೂ ಎಲ್ಲ ವಾಟ್ಸಾಪು, ಫೇಸ್ಬುಕ್ಕಲ್ಲೇ ಆಗ್ತಾಯಿದೆ. ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ TV ಮೊಬೈಲ್ಸ್ನ ಕಮ್ಮಿ ಮಾಡೋದು ನೋಡಿ. 2 ವರ್ಷದವರೆಗೂ ಮಕ್ಕಳಿಗೆ ಮೊಬೈಲ್ ಅನ್ನೋದಿದೆ ಅನ್ನೋದೇ ಗೊತ್ತಾಗಬಾರ್ದು. ಆದರೆ ಈಗಿನ ಕಾಲದಲ್ಲಿ ಏನಾಗ್ತದೆ, ಎಳೆ ಮಕ್ಳಿಗೆ ಸಹ ಊಟ ಮಾಡೋದಕ್ಕೆ ಮೊಬೈಲ್ ಮುಂದೆ ಇಡ್ತಾರೆ. ಮಗು ಏನಂದರೆ ಮೊಬೈಲ್ ನೋಡ್ತಾ ಇರುತ್ತೆ, ಬಾಯಿಗೆ ಏನಿಟ್ಟರು ತಿಂತಾ ಇರೋದೇನು, ಅದರ ರುಚಿಯಾಗಲಿ, ಅದನ್ನು ಏನಂತಾರೆ ಆ ಕನ್ಸಿಸ್ಟೆನ್ಸಿ, ಅದು ನೀರಿನ ಅಂಶನ ಅಥವಾ ಒಂದು ಅನ್ನನ, ಅಕ್ಕಿನ ಅನ್ನೋದು ತಿಳ್ಕೊಳೋದಿಲ್ಲ. ಒಟ್ಟಲ್ಲಿ ತಿಂತಾ ಇರ್ತಾರೆ. ಅದ್ರ ಬಗ್ಗೆ ಏನೂ ಒಂದು ಐಡಿಯಾ ಇಲ್ಲ. ಸೊ ಮಕ್ಕಳಿಗೆ ಊಟ ಮಾಡಿಸೋವಾಗ ಮೊಬೈಲ್ ಕೊಡೋ ಅಭ್ಯಾಸ ದಯವಿಟ್ಟು ಮಾಡಬೇಡಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಎ ಫ್ಯಾಮ್ಲಿ ದಟ್ ಈಟ್ಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಂತ. ಅಂದರೆ ಒಟ್ಟಿಗೆ ಕುಂತ್ಕೊಂಡು ಒಟ್ಟಿಗೆ ಕಾಲ ಕಳೆದಾಗ ಮಕ್ಕಳಲ್ಲಿ ಅಲ್ಲದೆ ಮನೆಯವರಲ್ಲೆಲ್ಲ ಒಳ್ಳೆಯ ಸಂಬಂಧ ಬರುತ್ತೆ. ಈ ಸಂಬಂಧ ಮುಂದೆ ನಮ್ಮನ್ನು ಕಾಯುತ್ತೆ. ಸೊ ಒಂದು ಅಭ್ಯಾಸ ನೀವೆಲ್ಲ ಏನು ಮಾಡ್ಬೋದು ಅಂದರೆ, ಎಲ್ಲರೂ ಒಂದು ಡೈನಿಂಗ್ ಟೇಬಲ್ ಸುತ್ತಲ ಅಥವಾ ಕೆಳಗಡೆ ಕುಂತ್ಕೊಂಡ್ರು ಎಲ್ಲ ಒಟ್ಟಿಗೆ ಊಟ ಮಾಡೋದು. ಊಟ ಮಾಡುವಾಗ ಒಬ್ರಿಗೊಬ್ಬರು ಮಾತಾಡಿಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಊಟ ಆದಮೇಲೆ ಎಲ್ಲರೂ ಹೋಗಿ TV ಮುಂದೆ ಕುಂತ್ಕೊಳ್ಳೋ ಬದಲು, ಆ ದಿನ ಸ್ಕೂಲಲ್ಲಿ ಏನಾಯಿತು, ಕೆಲಸದಲ್ಲಿ ಏನಾಯಿತು, ನೀವು ಕೆಲಸಕ್ಕೆ ಮನೆಗೆ ತಾರಾಡುವಾಗ ಏನಾರು ಒಂದು ಘಟನೆಗಳಾಗಿದ್ದರೆ ಅದರ ಬಗ್ಗೆ ಮಾತಾಡೋದು, ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ಕೊಡೋದು, ಈ ಥರ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ವ್ಯಾವಹಾರಿಕ ಜ್ಞಾನ, ಸಮಾಜ ಜ್ಞಾನ ಒಳ್ಳೆಯದಾಗುತ್ತೆ. ಈಗಿನ ಕಾಲದಲ್ಲಿ ಏನಾದ್ರು ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಇಲ್ಲ ಅಂದರೆ ಅವ್ರಿಗೇನು ಗೊತ್ತಾಗಲ್ಲ. ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ನೀವೆಲ್ಲರೂ ಒಂದು ಕಡೆ ಹೋಗಬೇಕು ಹೊಸ ಜಾಗಕ್ಕೆ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಳ್ತೀವಿ. ಈ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ಸರಿಗಿಲ್ಲ ಅಂದರೆ ಯಾರನ್ನು ಕೇಳಬೇಕು, ಹೆಂಗೆ ಕೇಳಬೇಕು ಅನ್ನೋದು ಮಕ್ಕಳಿಗೆ ಸಹ ಗೊತ್ತಿಲ್ಲ. ಗೂಗಲ್ ಮ್ಯಾಪಲ್ಲಿ ಇಲ್ಲ ಅಂದರೆ ಕಳೆದೋಗ್ತಾರೆ. ಇದು ನಮ್ಮ ಮಕ್ಕಳನ್ನ ಈ ರೀತಿ ಬೆಳೆಸೋದು ತಪ್ಪು. ಮುಂದೇನು ಗೂಗಲ್ ಮ್ಯಾಪ್ ಇರುತ್ತೆ, ಇನ್ನೂ ಅಡ್ವಾನ್ಸ್ ಆಗುತ್ತೆ ಖಂಡಿತ. ಆದರೆ ವ್ಯಾವಹಾರಿಕ ಜ್ಞಾನ ಇರೋದು ಬಹಳ ಮುಖ್ಯ. ಇದೆಲ್ಲ ಕೆಲವು ಸಲಹೆಗಳನ್ನು ನಿಮಗೆ ಇಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಇದಲ್ಲದೆ ಇದಕ್ಕಿಂತ ಹೆಚ್ಚಾಗಿ ಸಲಹೆಗಳು ನಿಮ್ಮ ಹತ್ರ ಇರ್ಬೋದು. ಇದನ್ನು ದಯವಿಟ್ಟು ನೀವು ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಇದನ್ನು ಓದಿ ನಾವು ತಿಳ್ಕೊಳ್ತೇವೆ ಮತ್ತು ಬೇರೆ ತಂದೆ ತಾಯಿಗಳು ತಿಳ್ಕೊಂಡು ಎಲ್ಲರಿಗೂ ಉಪಯೋಗ ಆಗುತ್ತೆ. ಎಲ್ಲರೂ ಒಬ್ರಿಗೊಬ್ಬರು ಸಹಾಯ ಮಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸಿ ಪಿ ರವಿಕುಮಾರ್, ಆಸ್ಟ್ರೋ CMI ಹಾಸ್ಪಿಟಲ್, ಹೆಬ್ಬಾಳ್.